ಶ್ರೀ ಸ್ವಾಮಿಯು ಮಾರಣಕಟ್ಟೆ ಕ್ಷೇತ್ರದಲ್ಲಿ ನೆಲೆಯಾದ ಬಗೆ ಹೇಗೆ? ಈಶ್ವರದೇವರು ಇಲ್ಲಿಗೆ ಬಂದಿದ್ರಾ? ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದರು. ದಿವಸ ಇದ್ದಾರಾ? ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಿದೆ ಎಂದು ಹೇಳಲಾದ ಶ್ರೀ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಹಿಂದೆ ಕಂಹಾಸುರನೆಂಬ ರಾಕ್ಷಸನು ತನಗೆ ಮರಣವೇ ಬಾರದಂತಹ ವರವನ್ನು ಪಡೆಯಲು ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ಆದರೆ ಅದು ಸಾಧ್ಯವಿಲ್ಲದಿದ್ದರಿಂದ ತನಗೆ ಯಾವುದೇ ಪುರುಷರಿಂದ ಮರಣವೇ ಬರಬಾರದು ಎಂಬ ವರವನ್ನು ಪಡೆದು ಕ್ರೂರಿಯಾಗಿ ದೇವಾನುದೇವತೆಗಳಿಗೆ ಋಷಿಮುನಿಗಳಿಗೆ ತೊಂದರೆ ಕೊಡಲಾರಂಭಿಸಿದನು. ಮುಂದೆ ತನಗೆ ತ್ರಿಶಕ್ತಿಗಳಿಂದ ಮರಣ ಬರಬಹುದು ಎಂಬ ವಿಷಯವನ್ನು ತಿಳಿದು ಮತ್ತೆ ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ತಪಸ್ಸಿಗೆ ಒಲಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಭಕ್ತ ಏನು ವರ ಬೇಕು ಎಂದು ಕೇಳುವ ಸಂದರ್ಭದಲ್ಲಿ ಸರಸ್ವತಿಯು ಕಂಹಾಸುರನ ನಾಲಗೆಯಲ್ಲಿ ಕುಳಿತು ಮಾತು ಹೊರಗೆ ಬಾರದ ಹಾಗೆ ತಡೆಯುತ್ತಾಳೆ. ಇದರಿಂದ ಕುಪಿತಗೊಂಡ ಬ್ರಹ್ಮದೇವರು ಇನ್ನು ಮುಂದೆ ನೀನು ಮೂಕನಾಗೆಂದು ಶಾಪ ನೀಡುತ್ತಾರೆ. ಅಂದಿನಿಂದ ಕಂಹಾಸುರನು ಮೂಕಾಸುರನಾಗಿ ಇಡೀ ಭೂಲೋಕ ದೇವಲೋಕದಲ್ಲಿ ಕ್ರೌರತ್ವದಿಂದ ಮೆರೆಯಲಾರಂಭಿಸುತ್ತಾನೆ. ಹೀಗೆ ಮೂಕಾಸುರನ ಅಟ್ಟಹಾಸವನ್ನು ತಾಳಲಾರದೆ 3 ಶಕ್ತಿಗಳು ಒಂದಾಗಿ ಜಗನ್ಮಾತೆಯ ರೂಪ ತಾಳಿ ಮೂಕಾಸುರನ ವಧೆಗಾಗಿ ಘನಘೋರ ಯುದ್ಧವೇ ನಡೆಯುತ್ತದೆ. ಮೂಕಾಸುರನು ತಾಯಿಯ ತೇಜಸ್ಸಿಗೆ ಸೋತು ಯುದ್ಧವನ್ನು ಮಾಡಲಾರದೆ ತಾಯಿಯಲ್ಲಿ ತನ್ನ ಮನಸ್ಸಿನ ನಿವೇದನೆಯನ್ನು ತೋರ್ಪಡಿಸುತ್ತಾನೆ. ಮೂಕಾಸುರನು ತಾಯಿ ಜಗನ್ಮಾತೆಯಲ್ಲಿ ತನ್ನ ಮರಣದ ನಂತರ ತಾನು ತಾಯಿಯ ಸೇವಕನಾಗಿ ಸದಾ ತಾಯಿಯ ಜೊತೆಯಲ್ಲೇ ನೆಲೆಯೂರಬೇಕು. ಹಾಗೆಯೇ ತಾಯಿ